ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ಹೊರವಲಯದ ಶ್ರೀ ಶಂಕರಲಿಂಗ ದೇವಸ್ಥಾನದ ಬಳಿಯ ಇರುವ ರಾಷ್ಟ್ರೀಯ ಹೆದ್ದಾರಿಯ ಬ್ರಿಡ್ಜ್ ಕೆಳಭಾಗದ ಅಂಡರ್ ಬೈಪಾಸ್ ರಸ್ತೆಯನ್ನ ಕಿರಿದಾಗಿಸಿದ್ದನ್ನ ವಿರೋಧಿಸಿ ಅಲ್ಲಿನ ರೈತರು ಪ್ರತಿಭಟನೆ ಮಾಡಿದ್ದಾರೆ. ರಸ್ತೆ ಕಾಮಗಾರಿಯು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದೆ ಎಂದು ರಸ್ತೆ ನಿರ್ಮಾಣದ ಖಾಸಗಿ ಗುತ್ತಿಗೆದಾರನ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಹಿರಣ್ಯಕೇಶಿ ನದಿಯ ಬಳಿ ಬ್ರಿಡ್ಜ್ನ ಅಂಡರ್ ಬೈಪಾಸ್ ಮೂಲಕ ಜವುಗ, ಬಸವನ ಹಾಗೂ ಹಿಟ್ಲಿ ಪ್ರದೇಶದ ಸಾವಿರಾರು ಎಕರೆ ಜಮೀನುಗಳಿಗೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಕಿರಿದಾಗಿಸಿದ್ರಿಂದ ರೈತರ ಎತ್ತಿನ ಗಾಡಿ ಹಾಗೂ ಟ್ರ್ಯಾಕ್ಟರ್ ಹೋಗಲು ಸಮಸ್ಯೆಯಾಗಿದೆ ಎಂದು ಗುತ್ತಿಗೆದಾರಿಗೆ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ರಸ್ತೆ ಕಾಮಗಾರಿ ನಿರ್ಮಾಣ ಮಾಡುವಾಗ ಹಿರಣ್ಯಕೇಶಿ ನದಿಯಲ್ಲಿ ಬಿದ್ದಿರುವ ಮಣ್ಣು ಸ್ವಚ್ಛ ಮಾಡಿಕೊಡಬೇಕು, ಕೂಡಲೇ ನಮ್ಮ ಬೇಡಿಕೆ ಈಡೇರಬೇಕು, ಇಲ್ಲದೆ ಹೋದರೆ ರಸ್ತೆ ಕಾಮಗಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಬೇಕಾಗಿದೆ ಎಂದು ರೈತರು ಎಚ್ಚರಿಸಿದರು. ಇವತ್ತಿನ ಸಮಸ್ಯೆ ಏನಂದರೆ, ನ್ಯಾಷನಲ್ ಹೈವೇದವರು ಏನು ಅಂಡರ್ ಬೈಪಾಸ್ ಏನು ಕಟ್ತಾ ಇದ್ದಾರೆ, ಹಿಟ್ನಿ ಟು ಮಠಗಲ್ಲಿಗೆ ಏನು ಹೋಗ್ತೈತಿ ರಸ್ತೆ, ಅಲ್ಲದ ಎತ್ತುಗಳ ಗಾಡಿ ಇರಲಿ, ಆಮೇಲೆ ಕಬ್ಬಿನ ಟ್ರ್ಯಾಕ್ಟರ್ ಇರಲಿ, ರೈತರ ಸಮಸ್ಯೆ ಭಾಳ ಆಗ್ತೈತೆ. ಅವರ ಅಪ್ರೋಚ್ ಹೈಟ್ ಏನೈತೆ ಅದಕ್ಕೆ ಬೈಪಾಸ್ ಅದು ಎಕ್ದಮ್ ಸಣ್ಣದು ಮಾಡಿದ್ದಾರೆ. ಹಾಗಾಗಿ ಅದು ಅಪ್ರೋಚ್ ಅದು ಹೈಟ್ ಅದು ಕರೆಕ್ಟ್ ಇರಬೇಕು. ಇನ್ನೊಂದು ಸಮಸ್ಯೆ ಏನಂದರೆ, ನೀರಿಂದ ಒಂದು ಸಮಸ್ಯೆ ಇದೆ. ಮೇಲಿಂದ ಗಡಿಂಗ್ಲದ ಬೈಪಾಸಿಂದ ಏನು ನೀರು ಬರ್ತಿದೆ ತೆಳಗೆ, ಅದು ಹೊಳಿ ತನಕ ಹೋಗಬೇಕು. ಮತ್ತು ಅದು ಕರೆಕ್ಟ್ ಅದಕ್ಕೆ ಡ್ರೈನೇಜ್ ಲೈನ್ ಕರೆಕ್ಟ್ ಕೊಟ್ಟು ಅದು ಹೊಳಿ ತನಕ ಬಿಡಬೇಕು. ಇನ್ನೊಂದು ಅಪ್ರೋಚ್ ಏನಂದರೆ ಈ ಥರದ ಪ್ರಾಬ್ಲಮ್ಮು. ಆಮೇಲೆ ನದಿಯಲ್ಲಿ ಏನು ಒಂದು ಇದು ಬಿದ್ದಿದೆ, ಕೆಸರ ಮಣ್ಣೆಲ್ಲ ಬಿದ್ದಿದೆ, ಅದು ಕ್ಲೀನ್ ಮಾಡಬೇಕಂತಲೇ ನಾವು ಸುಮಾರು ಸಲ ಅವರಿಗೆ ನಿವೇದನೆ ಕೊಟ್ಟಿದ್ದೀವಿ. ಆದ್ರೂ ಭೀ ಇನ್ನಸ್ತಕ ಅವರೇ ನಿವೇದನೆ ನಮ್ಮ ಸ್ವೀಕರಿಸಿದ್ದಾರೆ. ಆದರೆ ಅದ್ರ ಮೇಲೆ ಆಮ್ಲಬಜಾವಣೆ ಏನೂ ಮಾಡಿಲ್ಲ. ಹಾಗಾಗಿ ಅದು ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಅದು ಬ್ರಿಡ್ಜ್ ತೆಳಗಿಂದ ನಮ್ಮ ಲಿಂಗಾಯತ ಸ್ಮಶಾನ ಭೂಮಿ ಹತ್ತಿರ ತನಕ ಎಲ್ಲ ಕ್ಲೀನ್ ಮಾಡಿ ಕೊಡಬೇಕು ಅಂತ ನಮ್ಮ ವಿನಂತಿ. ಮತ್ತು ಇದೇನು ಇದು ಕ್ಲಿಯರ್ ಆಗುತ್ತಕ ನಾವಂತವ್ರಿಗೆ ರಸ್ತೆ ಮಾಡೋದು ಏನೂ ಕೊಡಂಗಿಲ್ಲ. ಅಂಕದಾಗ ಸ್ಟೇಟಸ್ ಕೊಂಡಲ್ಲಿ ಇರಬೇಕಂತಲ್ಲಿ ನಾವು ಈ ಹಟ್ಟವಾಗಿ ನಾವು ನಿಂತಿದ್ದೇವೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.